ದೇವಿಪುರಕ್ಕೆ ಬಂದಿದ್ವಿ ಮೇಡಮ್, ಈಗಷ್ಟೇ ಮನೆಗೆ ಬಂದ್ವಿ. ಏನೂ ಆಗಿಲ್ಲ ಅಲ್ವಾ? ಏನೂ ಆಗಿಲ್ಲ ಅಂತ ಹೇಗೆ ಹೇಳಿ ಮೇಡಮ್? ಏನಾಯ್ತು? ಇಷ್ಟೆಲ್ಲ ಅಪಶಕನ ಆಯ್ತು ಮೇಡಮ್. ಗಂಗಾಗೇನೂ ಆಗಿಲ್ಲ ಅಲ್ವಾ? ದೇವ್ರ ದಯೆಯಿಂದ ಇಲ್ಲಿವರೆಗೂ ಏನೂ ಆಗಿಲ್ಲ ಮೇಡಮ್. ಆದ್ರೆ ನಿಮ್ಮ ಅನುಮಾನ ನಿಜ ಆಗುತ್ತೇನೋ ಅಂತ ಭಯ ಆಗ್ತಿದೆ ಮೇಡಮ್. ಟೈರ್ ಹೊಂಡದಲ್ಲಿ ಬಿದ್ದಿತ್ತು, ಫಕೀರ ಎದುರಿಗೆ ಬಂದಿತ್ತು, ಗಾಳಿ ಬೀಸೋದು, ದೃಷ್ಟಿಗೊಂಬೆ ಗಂಗಾ ಮೇಲೆ ಬಿದ್ದಿತ್ತು. ಇವೆಲ್ಲ ಆಕ್ಸಿಡೆಂಟ್ ಆಗಿ ನಡೀತು ಅಂತ ಹೇಳ್ಬೋದು. ಬಟ್ ದೀಪದ ಕಮ್ಮದಿಂದ ಫೈರ್ ಬಂದಿದ್ದೆ ಯಾಕೋ ಡೌಟ್ ಆಗ್ತಿದೆ ನಾಣಿ. ಅದು ನಿತ್ಯ ಕೆಲಸನೇ ಆಗಿರುತ್ತೆ. ನಿತ್ಯ ಅವರು ಇಲ್ಲಿಗೆ ಬಂದಿಲ್ಲ ಮೇಡಮ್. ಬಂದಿದ್ದಾಳೆ ನಾಣಿ. ನಿಮ್ಗಿಂತ ಮೊದಲೇ ಹೊರಟಿದ್ದಾಳೆ. ಗಂಗಾ ಸಾವನ್ನ ತನ್ನ ಕಣ್ಣಾರೆ ನೋಡ್ತೀನಿ ಅಂತ ನನ್ನ ಹತ್ರ ಚಾಲೆಂಜ್ ಮಾಡಿದ್ದಾಳೆ. ಆದ್ರೆ ನಿತ್ಯ ಅವರು ಇಲ್ಲಿ ಇಲ್ಲ ಮೇಡಮ್. ಒಬ್ಳು ಮುದುಕಿ ಇದ್ದಾಳೆ. ಮುದುಕಿನ? ಯಾರವಳು? ಈ ಮನೆಯವಳು ಅಂತಾನೆ ಅಂದ್ಲು. ಹೆಸರು ಮಂದಾರ ಅಂತೆ. ನಾವು ಬರೋದ್ರೊಳಗಡೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದಾಳೆ. ಇರಿ ಮೇಡಮ್, ನನ್ನ ಪಕ್ಕದಲ್ಲೇ ಇದ್ದಾಳೆ. ಒಂದ್ ನಿಮಿಷ ಹಂಗೆ ಇರಿ. ಇಲ್ಲಿ ನೋಡು ಮುದುಕಿ. ಮಂದಾರ? ಮಂದಾರ ಮುದುಕಿ ಏನಂತ ಹೇಳೋ ಹಾಳಾದವನೇ. ನೋಡು, ನಮ್ ಗಂಗಾ ಮೇಡಮ್ ಇದಾರಲ್ಲ, ಅದೇ ತರ ಸೇಮ್ ಟು ಸೇಮ್ ಇರೋ ಹುಡುಗಿ ಏನಾದ್ರು ಬಂದಿದ್ಲಾ? ಬಂದಿದ್ಲು. ಬಂದಿದ್ಲ? ಎಲ್ಲಿ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ನೋಡಿದ್ರೆ ಹೇಗ್ ಕಾಣ್ತಾಳೋ. ಕಣ್ಣಿನ ಬಗ್ಗೆ ನೋಡೋದ್ರ ಬಗ್ಗೆ ನೀನೇ ಹೇಳ್ಬೇಕು ಬಿಡು. ನಾಣಿ ಮೇಡಮ್, ಫೋನ್ ಒಂದ್ಸಲ ಅವಳು ಕೊಡು. ಒಂದ್ ನಿಮಿಷ ಮೇಡಮ್. ಇಲ್ಲೋಡು ಮಂದಾರ ಮುದ್ಕಿ, ನಮ್ ದೊಡ್ಡ ಮೇಡಮು ನಿನ್ನ ಹತ್ರ ಮಾತಾಡ್ತಾರಂತೆ. ನಿನ್ ಕಿವಿ ಸರಿಯಾಗಿ ಕೇಳುತ್ತಾ ಇಲ್ವಾ? ನಂದು ನಿನ್ ಹಾಗೆ ಬೆಕ್ಕಿನ ಕಿವಿ ಅಲ್ವೋ ದಡ್ಡ, ಹಾವಿನ ಕಿವಿ. ಹಾ, ಹಲೋ, ನಾನು ಮಂದಾರನೇ ಮಾತಾಡ್ತಾ ಇದ್ದೀನಿ. ನೀವ್ಯಾರು? ನಾನು ಗಂಗಾ ಅವ್ರ ತಾಯಿ. ನನಗೆ ಗಂಗಾ ಹಾಗೆ ಇರೋ ಇನ್ನೊಬ್ಳು ಮಗಳಿದ್ದಾಳೆ. ಅವಳಿಂದ ಗಂಗಾಗೆ ಅಪಾಯ ಇದೆ. ಅವಳಲ್ಲಿಗೆ ಬಂದಿದ್ಲಾ? ಅಪಾಯ ಇದ್ದಲ್ಲೇ ಗಂಗಾ ಬಂದಿದ್ದಾಳೆ. ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಹೌದಾ? ಹೌದು. ಗಂಗಾಗೇನೂ ಆಗ್ಬಾರ್ದು. ನಡೆಯೋದು ನಡಿದೇ ಇರಲ್ಲ, ನಡಿಬಾರ್ದು ಯಾವತ್ತೂ ನಡೆಯಲ್ಲ. ಏನಂದ್ರಿ? ನಡೆದು ಹೋಗಿದ್ದು ಬದಲಾಗಲ್ಲ, ನಡೆಯೋದನ್ನ ತಡೆಯೋಕ್ಕಾಗಲ್ಲ, ಮುಂದಾಗೋದನ್ನ ತಿಳ್ಕೊಳಕ್ಕಾಗಲ್ಲ. ಏನು ನಮ್ಮ ಕೈಯಲ್ಲಿ ಇಲ್ಲಮ್ಮ. ನಾವು ಪ್ರೇಕ್ಷಕರು ಮಾತ್ರನೇ. ಮಂದಾರ ಮುತ್ಕಿ, ಮೊದ್ಲೇ ನಮ್ಮ ಮೇಡಮು ಟೆನ್ಷನ್ ಅಲ್ಲಿದ್ದಾರೆ. ನೀನು ಏನನ್ನ ಹೇಳಿ ಎದುರಿಸಿಯಲ್ಲ. ಇಲ್ಲಿ ಕೊಡಿಲಿ, ಇಲ್ಲಿ ಕೊಡು. ಮೇಡಮ್, ಈಗ ನೀವು ಎಲ್ಲಿದ್ದೀರಾ? ಅಲ್ಲೇ ಬರ್ತಿದ್ದೀನಿ ನಾಣಿ, ಆನ್ ದ ವೇ. ಓಕೆ ಮೇಡಮ್. ಹೌದು ಮಂದಾರ ಮುದುಕಿ, ನಿನ್ಗೊಂದು ಸೆಂಚುರಿ ಆಗಿರ್ಬೋದಾ? ಶಿವ ಶಿವ ಅಂತ ಮೇಲ್ ಹೋಗೋದ್ ಬಿಟ್ಟು ಇನ್ನು ಯಾಕಿಲ್ಲೇ ಗೂಟ ಹೊಡ್ಕೊಂಡ್ ಕೂತಿದ್ಯೋ? ನೀವೆಲ್ಲ ಹೋಗೋದ್ರೊಳಗೆ ನಾನೆಲ್ಲಿ ಹೋಗ್ತೀನೋ? ಮುಖ ನೋಡ್ಕೊಳ್ಳೋ ದಡ್ಡ. ಏನೇನು? ನಾನು ಹೋದ್ಮೇಲೆ ನೀನು ಹೋಗ್ತೀಯಾ?
ಓ ನಾವು ಬೆಂಗಳೂರಿಗೆ ಹೋದ್ಮೇಲೆ ನೀನ್ ಮೇಲ್ ಹೋಗ್ತೀಯ ಅಂದಂಗ ಆಯ್ತು. ಅದು ಒಳ್ಳೇದೇ ಬಿಡು. ನಾವ್ ಇದ್ದಾಗ್ಲೇ ನೀನ್ ಮೇಲ್ ಹೋಗ್ಬಿಟ್ರೆ ನಮ್ ಮೇಡಮ್ ಸೀಮಂತಿಗೆ ತೊಂದರೆ ಆಗುತ್ತೆ. ಆ ಗಂಗಾಗಿಂತ ಮೊದಲು ಇವನ್ನ ಮುಗಿಸ್ಬೇಕು. ಅಧಿಕ ಪ್ರಸಂಗಿ ಇವನು. ಏನ್ ಮೇಡಮ್ ಒಬ್ಬೊಬ್ಬರೇ ನಗ್ತಿದ್ದೀರಿ? ನಾನೊಬ್ಳೆ ಅಲ್ಲ, ನನ್ ಜೊತೆ ಇರೋ ಇನ್ನೊಬ್ರ ಜೊತೆ ನಗ್ತಾ ಇರೋದು. ಓ, ಆಗ್ಲೇ ನನ್ ಬೇಬಿ ನಿಮ್ ಹತ್ರ ಹರಟೆ ಹೊಡಿತಿದೆ ಅಂತ ಆಯ್ತು. ಹೌದು, ಸ್ವಂತ ಊರಿಗೆ ಬಂದ್ವಿ ಅಂತ ನಿಮ್ಗೆ ನನ್ಗೆ ಅಷ್ಟೇ ಅಲ್ಲ ರೀ, ನಮ್ ಮಗಂಗೂ ಕೂಡ ಸಂತೋಷ ಆಗಿರೋ ಹಾಕಿದೆ. ಹೊಟ್ಟೆಲ್ಲೇ ಖುಷಿಯಾಗಿ ಓದಿತಾ ಇದ್ದಾನೆ. ಮಗ ಏನು ಮಗಳಲ್ವಾ? ಅಲ್ಲ, ಮಗನೇ. ಮಗ ಅಲ್ಲ, ಮಗಳು. ಸರಿ, ಮಗ ಮಗಳು ಇಬ್ರಾ? ಏನೋ ಇಬ್ರಿರೋ ಹಾಗಿದೆ ರೀ. ಜೋರ ಗಲಾಟೆ ಮಾಡ್ತಾರೆ. ನಂಗೆ ಗೊತ್ತಾಗ್ತಿದೆ, ಕಚ್ಚಗುಳಿ ಆಗ್ತಿದೆ. ನೀವ್ ಹೆಣ್ಮಕ್ಳು ಎಷ್ಟು ಅದೃಷ್ಟವಂತರು ಗಂಗಾ. ನಿಮ್ಮಂತ ಒಳ್ಳೆ ಗಂಡ ಸಿಕ್ಕಿದ್ರೆ ಪ್ರತಿ ಹೆಣ್ಣು ಅದೃಷ್ಟವಂತನೇ. ನಾನು ಹೇಳ್ತಿರೋದು ನನ್ನ ಬಗ್ಗೆ ಅಲ್ಲ, ತಾಯಿ ಬಗ್ಗೆ, ತಾಯ್ತನದ ಬಗ್ಗೆ. ಮಕ್ಕಳನ್ನ ಹೊತ್ತು ಹೇರೋ ವರ ನಿಮಗ್ ಮಾತ್ರ ಇದೆ. ಆ ಅನುಭೂತಿ, ಆನಂದ ನೀವ್ ಹೇಳಿದ್ರಷ್ಟೇ ನಮಗ್ ತಿಳಿಯೋದು. ಅಂದ್ರೆ ಏನ್ ನೀವ್ ಹೇಳೋದು? ಮಕ್ಕಳನ್ನ ಹೇರೋ ಕೆಲ್ಸನ ದೇವ್ರು ಗಂಡ್ ಮಕ್ಳಿಗೆ ಕೊಡ್ಬೇಕಿತ್ತಾ? ಆ ಫೀಲಿಂಗ್ ಚೆನ್ನಾಗಿರುತ್ತಲ್ವಾ? ಸಾಕು ಬಿಡಿ. ಯಾರು ಯಾವ ಕೆಲ್ಸ ಮಾಡ್ಬೇಕೋ ಆ ದೇವ್ರಿಗೆ ಚೆನ್ನಾಗ್ ಗೊತ್ತು. ಆದ್ರೂ ನಾವು ಮಗು ಹೊರೋದು 9 ತಿಂಗ್ಳೇ, ನೀವು ಜೀವನ ಪೂರ್ತಿ ಹೊರ್ತೀರಾ. ಮಕ್ಳ ವಿಷಯಕ್ಕೆ ಹೆಣ್ಮಕ್ಳಿಗಿಂತ ಗಂಡ್ ಮಕ್ಳಿಗೆ ಜವಾಬ್ದಾರಿ ಜಾಸ್ತಿ. ಒಂದು ಮಗುನ ಈ ಪ್ರಪಂಚಕ್ಕೆ ತರೋದಕ್ಕಿಂತ ಜವಾಬ್ದಾರಿ ಇನ್ನೇನಿದೆ ಗಂಗಾ? ಇವನ್ ನೀನ್ ಹೇಳೋ ಆ ದೇವ್ರು ಕೂಡ ಈ ಭೂಮಿಗೆ ಬರಬೇಕು ಅಂದ್ರೆ ತಾಯಿ ಬೇಕು. ನೀವು ಹೆಣ್ಮಕ್ಳು ಅಷ್ಟು ದೊಡ್ಡವರು. ಗಂಡಸ್ರೇನ್ ಕಡಿಮೆ ಇಲ್ಲ, ಅವ್ರವ್ರ ಕೆಲ್ಸಕ್ಕೆ ಅವ್ರವ್ರ ದೊಡ್ಡವ್ರೆ. ನಿಮಗ್ ಅಷ್ಟು ಆಸೆ ಇದ್ರೆ ಮುಂದಿನ ಜನ್ಮದಲ್ಲಿ ಹೆಣ್ಣಾಗ್ ಹುಟ್ಟಿ. ಆಗ ನೀನು ಗಂಡ ಹುಡ್ತೀಯಾ? ಹುಟ್ಲೇಬೇಕಲ್ವಾ? ಆಗ ನಾನು ಸೂರ್ಯವಂಶದ ಜೈಸೂರ್ಯ, ನೀವು ಅಲ್ಮೇಲು ಗಂಗಾ ಜೈಸೂರ್ಯ. ಏನೋ ಆ ಜನ್ಮದಲ್ಲಿ ಕೂಡ ಇದೇ ಕ್ಯಾರೆಕ್ಟರಾ? ಯಾಕೆ ನಿಮ್ಗೆ ಅಲ್ಮೇಲು ಗಂಗಾ ಅನ್ನೋ ನನ್ನ ಹೆಸರು ಇಷ್ಟ ಇಲ್ವಾ ರೀ? ನಂಗಂತೂ ನಿಮ್ ಹೆಸರು ತುಂಬಾ ಇಷ್ಟ ಆಯ್ತು. ನನಗೆ ನಿನ್ನ ಹೆಸರು ಇಷ್ಟ ಆಗದಿದ್ದಿದ್ರೆ ನಿನ್ನ ಮದುವೆ ಮಾಡ್ಕೋತಿದ್ನ. ರೈಲ್ ಬಿಡ್ಬೇಡಿ. ನನ್ನ ನೀವು ನಿತ್ಯ ಶ್ರೀನಿವಾಸ್ ಅಂತ ಮದ್ವೆ ಆಗಿದ್ದು. ನಾನು ಹೇಳೋವರೆಗೂ ನನ್ನ ಹೆಸರೇನು ಅಂತಾನೂ ನಿಮಗ್ ಗೊತ್ತಿರ್ಲಿಲ್ಲ. ನಿಜ ಹೇಳ, ನಾನು ಮೊದಲು ಲವ್ವಲ್ಲಿ ಬಿದ್ದಿದ್ದು ನಿನ್ನ ಹೆಸರಿಗೇನೆ. ನನಗೆ ಅಷ್ಟು ಇಷ್ಟ ಆಗಿತ್ತು. ಹಾಗಾದ್ರೆ ನಿತ್ಯನ ಯಾಕೆ ಮದ್ವೆ ಆಗಿತ್ತು? ನಾನು ಮದುವೆ ಮಾಡ್ಕೊಂಡು ನಿನ್ನೆ ಅಲ್ವಾ? ಆದ್ರೆ ನಾನಂತ ನಿಮಗ್ ಗೊತ್ತಿಲ್ವಲ್ಲ. ಗೊತ್ತಿಲ್ಲದೆ ಪ್ರೀತಿ ಮಾಡ್ದೆ ಅನ್ಕೋ. ಗೊತ್ತಿಲ್ದೆ ಪ್ರೀತಿ ಹೇಗ್ ಮಾಡ್ತಾರೆ? ಎಲ್ಲ ಗೊತ್ತಿರ್ಲಿಲ್ವಲ್ಲ. ನಾನ್ ಮಾತ್ರ ನಿಮ್ ಬಗ್ಗೆ ಎಲ್ಲ ತಿಳ್ಕೊಂಡೆ ಪ್ರೀತಿಸಿದ್ದು. ಹೌದು, ನನ್ನ ಬಗ್ಗೆ ಏನ್ ಗೊತ್ತು ನಿನಗೆ? ನಿಮಗ್ ಗೊತ್ತಿಲ್ದೇ ಇರೋದು ಕೂಡ ನನಗ್ ಗೊತ್ತು. ಅದೇ ಏನ್ ಗೊತ್ತು ಅಂತ. ನೀವು ನೋಡೋದಕ್ಕೆ ಸಿಂಹದ ಹಾಗೆ ಸೀರಿಯಸ್ ಆಗಿರ್ತೀರಾ. ಆದ್ರೆ ಏನು? ಏನಿಲ್ಲ ಬಿಡಿ. ಪ್ಲೀಸ್ ಹೇಳು. ಹೇಳಿದ್ರೆ ನೀವು ಹರ್ಟ್ ಆಗ್ತೀರಾ. ಪರವಾಗಿಲ್ಲ ಹೇಳು. ಮತ್ತೆ ಆಮೇಲೆ ಫೀಲ್ ಆಗ್ಬಾರ್ದು. ಪ್ರಾಮಿಸ್. ಹೊರಗೆ ಸಿಂಹದ ಹಾಗಿರ್ತೀರಾ, ಒಳಗಡೆ ಮಾತ್ರ ಮಗು. ವಾಟ್? ಒಳಗಡೆ ಮುದ್ದಾಗಿ ಆನಂದವಾಗಿರ್ತೀರಾ. ಅಮ್ಮ, ಸಿಂಹಕ್ಕೆ ಕೋಪ ಬರುತ್ತೆ ಅಂದ್ಕೊಂಡಿದ್ದೆ, ಆದ್ರೆ ಸಿಂಹ ನಗ್ಬಿಡ್ತು. ನೀವ್ ಹೀಗೆ ನಗ್ತಿದ್ರೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಹೋದ ಪ್ರಾಣ ಕೂಡ ತಿರುಗ್ ಬರುತ್ತೆ.
ಏನಾಯ್ತು ರೀ? ಏನಾಯ್ತ್ರಿ? ಸಡನ್ ಆಗಿ ಸುಮ್ಮನೆ ಆಗ್ಬಿಟ್ರಿ. ಈ ಊರಲ್ಲಿ ಏನೋ ಇದೆ ಗಂಗಾ, ಏನಿದೆ? ಗೊತ್ತಿಲ್ಲ. ಊರಿಗೆ ಬರ್ತಿದ್ದ ಹಾಗೇನೆ ಬ್ಯಾಡ್ ವೈಬ್ಸ್ ಆಗಿದ್ದು, ಕಾರ್ ಹೊಂಡಕ್ಕೆ ಸ್ಟ್ರಕ್ ಆಗಿದ್ದು, ಆ ಫಕೀರನ್ ಮಾತು, ಗಾಳಿ ಬಂದಿದ್ದು, ದೃಷ್ಟಿ ಬಿತ್ತು, ದೀಪದಿಂದ ಬೆಂಕಿ ಬಂತು, ಇದನ್ನೆಲ್ಲ ಅಪಶಕ್ನ ಅಂತಾರಲ್ವಾ? ಅದನ್ನ ನೀವು ನಂಬ್ತಾ ಇದ್ದೀರಾ? ನಂಬಿಕೆ ಅಂತ ಹೇಳ್ತಿಲ್ಲ. ಮತ್ತೆ ಭಯ ಆಗ್ತಿದ್ಯಾ? ಇಲ್ಲ. ನನ್ಗೇನು ಆಗಲ್ಲ, ಏನೂ ಆಗಲ್ಲ. ನಮ್ಮ ಊರಲ್ಲಿ ನನ್ನ ಸೀಮಂತ ಆರಾಮಾಗಿ ನಡೆಯುತ್ತೆ. ಎಷ್ಟು ಸಂತೋಷದಿಂದ ಇಲ್ಲಿ ಬಂದ್ವೋ ಅದಕ್ಕಿಂತ ಹೆಚ್ಚು ಖುಷಿಯಾಗಿ ಒಳ್ಳೊಳ್ಳೆ ನೆನಪಿನ ಜೊತೆಗೆ ಈ ಊರಿಂದ ತಿರುಗಿ ಹೋಗ್ತೀವಿ. ನಾನು ಕೇಳ್ಕೊಳ್ಳೋದು ಅದೇ ಗಂಗಾ. ಹ್ಯಾಪಿಯಾಗಿ ಬಂದ್ವಿ, ಹ್ಯಾಪಿಯಾಗಿ ವಾಪಸ್ ಹೋಗ್ಬೇಕು. ಮತ್ತೆ ಯಾಕೆ ಹೆದರೋದು? ಹಾಗೇನಿಲ್ಲ. ಸುಳ್ಳು ಹೇಳ್ಬೇಡ್ರಿ, ಹೆಣ್ಮಗು ಹುಟ್ಟುತ್ತೆ. ನಂಗೆ ಬೇಕಾಗಿರೋದು ಅದೇ ಅಲ್ವಾ? ಹೆಣ್ಮಗು ಬೇಕು ಅಂತ ಸುಳ್ಳು ಹೇಳ್ತೀರಾ ಏನು? ಮಗಳಿಗೋಸ್ಕರ ಏನಾದರೂ ಮಾಡ್ತೀನಿ. ಏನು ಮಾಡಬೇಡಿ, ಧೈರ್ಯವಾಗಿರಿ ಸಾಕು. ಓಕೆ. ನಾನೊಂದು ಡೈಲಾಗ್ ಹೇಳ? ಏನು? ನೀವು ನನ್ನ ಪಕ್ಕದಲ್ಲಿ ಇರೋವರೆಗೂ ನನ್ನ ಕೊಲ್ಲೋ ಶತ್ರು ಹುಟ್ಟಿಲ್ಲ ಯಜಮಾನ್ರೆ. ನಾಣಿ, ನಾಣಿ, ಬರ್ತಿದ್ದೀನಿ ಸರ್. ಸರ್, ಈ ಮನೇಲಿ ನನಗೆ ಯಾಕೋ ಬ್ಯಾಡ್ ವೈಬ್ಸ್ ಬರ್ತಿದೆ. ನಾನು ಮೊದಲೇ ಹೇಳಿದ್ನಲ್ಲ ಸರ್, ಈ ಊರಿಗೆ ಬರೋದು ಒಳ್ಳೇದಲ್ಲ ಅಂತ. ರೂಪಾ ಮೇಡಮ್ ಕೂಡ ಹೇಳಿದ್ರು ಸರ್. ಶಟಪ್ ನಾಣಿ. ಪ್ರಾಬ್ಲಮ್ಸ್ ಹೇಳಿದಾಗ ಸೊಲ್ಯೂಷನ್ ಹೇಳಬೇಕು, ಲೆಕ್ಚರ್ ಅಲ್ಲ. ಸಾರಿ ಸರ್, ನಾವು ತಕ್ಷಣನೇ ಈ ಊರಿಂದ ಹೋಗೋದೊಂದೇ ಸರಿಯಾದ ಸೊಲ್ಯೂಷನ್. ಬ್ರೈನ್ ಏನಾದರೂ ಡ್ಯಾಮೇಜ್ ಆಗಿದ್ದೀನಿ ನಿನಗೆ, ಮತ್ತದೇ ರೆಕಾರ್ಡ್ ಹಾಕ್ತೀಯಲ್ಲ. ಈ ಮನೆ ಸುತ್ತ ಏನ್ ನಡೆಯುತ್ತೋ ಗೊತ್ತಾಗ್ಬೇಕು. ಈ ಮನೆಗೆ ಯಾರ್ಯಾರು ಬರ್ತಾರೋ ಏನ್ ಮಾಡ್ತಾರೆ ಎಲ್ಲ ನನಗೆ ತಿಳಿಬೇಕು. ಅಂದ್ರೆ ಎಲ್ರ ಮೇಲೂ ಒಂದು ಕಣ್ಣಿಡು ಅಂತಿದ್ದೀರಾ ಅಷ್ಟೇ ತಾನೇ? ಅಲ್ಲ, ಎಲ್ರು ಕಾಣೋ ಹಾಗೆ ಮನೆ ಒಳಗೆ ಹೊರಗೆ ಸಿಸಿ ಕ್ಯಾಮ್ರಾ ಹಾಕ್ಬೇಕು. ಈಗಿಂದ ಈಗಲೇ ಸಿಸಿ ಕ್ಯಾಮ್ರಾ ಅಂದ್ರೆ ಇಂಪಾಸಿಬಲ್ ಸರ್. ಅದೇ ಅಲ್ವಾ ನೀನ್ ಹೇಳಕ್ ಬಂದಿದ್ದು? ಅಂದ್ರೆ ಸರ್ ಅದು ನನಗೆ ಗೊತ್ತು. ಕಾರಲ್ಲಿದೆ, ಹೋಗಿ ತಂದು ಫಿಕ್ಸ್ ಮಾಡು. ಡೂ ಇಟ್ ಇಮಿಡಿಯೇಟ್ಲಿ. ಓಹೋ, ಮುಂಜಾಗ್ರತೆನ ಇಟ್ಕೊಂಡು ಬಂದಿದ್ರ ಅಂದಂಗ ಆಯ್ತು. ಓಕೆ ಸರ್, ಓಕೆ. ಏನಿದು? ಏನ್ ಮಾಡ್ತಿದ್ದಾನೆ ಚಂದ್ರಿಕಾ? ಇವನಿಗೆ ಬೇರೆ ಕೆಲಸ ಏನಿದೆ? ಏನೋ ಕೆಲ್ಸಕ್ಕೆ ಬಾರ್ದಿರೋ ಕೆಲಸ ಮಾಡ್ತಾ ಇರ್ತಾನೆ. ಏನೋ ನಾಣಿ, ಏನ್ ಮಾಡ್ತಿದೀಯಾ? ಈ ಮನೇಲಿ ಹೊರಗಡೆ ಹದ್ದಿನ ಕಣ್ಣು ಇಡ್ತಿದ್ದೀನಿ. ಹದ್ದಿನ ಕಣ್ಣ? ಹದ್ದಿನ ಕಣ್ಣೆ, ನಿಮ್ ಕಣ್ಣಲ್ಲ. ಅದನ್ನ ಇಂಗ್ಲಿಷಲ್ಲಿ ಸಿಸಿ ಕ್ಯಾಮ್ರಾ ಅಂತ ಹೇಳ್ತಾರೆ. ಕ್ಯಾಮ್ರಾ ಇಲ್ಲಿ ಯಾಕೆ? ಮನೆ ಒಳಗೆ ಹೊರಗೆ ಯಾರ್ಯಾರು ಏನೇನ್ ಮಾಡ್ತಾರೆ ಅಂತ ತಿಳ್ಕೊಳಕ್ಕೆ. ಗಂಗಾ ಮೇಡಮ್ಗೆ ಯಾವ ಕಡೆಯಿಂದನೂ ಯಾವುದೇ ಅಪಾಯ ಬರಬಾರ್ದು ಅಂತ ತಿಳ್ಕೊಳಕ್ಕೆ. ಗಂಗಾಗ್ ಯಾವ ಆಪತ್ ಬರುತ್ತೋ ಏನೋ ಹೇಳ್ ಬರುತ್ತಾ? ಅಪಾಯ ಯಾವ ರೂಪಲ್ಲಾದ್ರೂ ಬರ್ಬಹುದು. ಅಷ್ಟೇ ಯಾಕ್ರಿ, ನಿತ್ಯ ಅವ್ರ ರೂಪದಲ್ಲೂ ಬರ್ಬಹುದು. ಆಲ್ರೆಡಿ ಬಂದಾಯ್ತಲ್ಲ. ಏನು? ಅದೇನಪ್ಪ,
ನಾವೆಲ್ಲ ಬಂದಾಯ್ತಲ್ಲ, ನಾವಿದ್ದಾಗ ನಿತ್ಯ ಹೇಗ್ ಬರ್ತಾಳೆ ಅಂತ ಅಂತಿದ್ದಾರೆ. ಬರ್ತಾಳೆ. ಏನ್ ಬರುತ್ತೆ ಮಂದಾರ ಮುದ್ಕಿ? ಅಪಾಯ ಬರ್ತಿದ್ಯೋ ಹಾಳಾದೋನೆ. ಹೇಗ್ ಬರುತ್ತೆ? ಹ? ಈ ಮನೇಲೆಲ್ಲ CC ಕ್ಯಾಮ್ರಾ ಹಾಕಿದೀನಲ್ಲ, ಇಲ್ಲಿ ನೋಡು, ಸೊಳ್ಳೆ ಚಿಟ್ಕಿ ಹೊಡೆದ್ರು ಈ ಲ್ಯಾಪ್ಟಾಪ್ ಅಲ್ಲಿ ಕಾಣುತ್ತೆ. ಆ ದೊಡ್ಡ ಏರ್ಪಾಟೆ ಮಾಡಿದ್ಯಲ್ಲ. ಮತ್ ಏನ್ ಅನ್ಕೊಂಬಿಟ್ಟೆ? ಆದ್ರೂ ನಿನ್ ಕಾಲದಲ್ಲಿ ಇದೆಲ್ಲ ನೋಡಿರಲ್ಲ ಬಿಡು. ಅದ್ ಸರಿ ಬಿಡು ಮಂದಾರ ಮುದ್ಕಿ, ನಿನಗೆ ಉಣ್ಣಕ್ಕೆ ಖರ್ಚಿಗೆ ದುಡ್ಡು ಕೊಡ್ತೀನಿ. ಈ ಮನೆಗೆ ಯಾರ್ಯಾರು ಬರ್ತಾರೋ ಅವ್ರ ಮೇಲೆ ನೀನು ಒಂದೊಂದು ಕಣ್ಣಿಡು. ನಿಮ್ ಕಾಲದಲ್ಲಿ ನೀವೇ ದೊಡ್ಡ CC ಕ್ಯಾಮ್ರಾ ಅಲ್ವಾ? ನನ್ ಬಗ್ಗೆ ನನಗೆ ಹೇಳ್ತೇನೋ? ನಿನ್ ಮುಂದೆ ಕೈ ಚಾಚೋಕೆ ನಾನೇನು ಭಿಕ್ಷುಕದವಳೇನೋ ಕತ್ತೆ ಬಡವಾ. ನಂಗೆ ದುಡ್ಡು ಕೊಡ್ಬೇಕು ಅಂದ್ರೆ ನಿನ್ನ ಆಸ್ತಿನೇ ಮಾರ್ಕೋಬೇಕು. ಅದೇನು ಬೇಡ ಬಿಡು. ನೋಡು ಅಂದಿದ್ಯಲ್ಲ, ಕಣ್ಗೆ ಎಣ್ಣೆ ಬಿಟ್ಕೊಂಡು ನೋಡ್ತೀನಿ ಬಿಡು. ಒಳ್ಳೇದಾಯ್ತು, ಬೆಂಕಿ ಇಟ್ಕೊಂಡು ನೋಡ್ತೀನಿ ಅನ್ಲಿಲ್ವಲ್ಲ. ನಾನ್ ನೋಡಿದ್ರು ನಿನ್ ಕ್ಯಾಮ್ರಾ ನೋಡಿದ್ರು ನಡೆಯೋದು ನಡೀದೆ ಏನಿರಲ್ಲಪ್ಪ. ದೊಡ್ಡ ಪ್ರಯತ್ನನೇ ಮಾಡ್ತಿದ್ದೀರಿ, ಬೇರೆ ಕೆಲಸ ಇಲ್ಲ ನೋಡು. ಈ ಮುದುಕಿಗೆ ಈ CC ಕ್ಯಾಮ್ರಾದ ವಿಷಯ ಏನು ಗೊತ್ತಿಲ್ಲ ಅನ್ಸುತ್ತೆ. ನಿನ್ಗೆ ಆ ಮುದುಕಿ ವಿಷಯ ಗೊತ್ತಿಲ್ಲ. ಇವನ್ ಹತ್ರ ಮಾತ್ಯಾಕೆ, ಬನ್ರಿ. ಹೈ, ಏನಮ್ಮ CC ಕ್ಯಾಮ್ರಾ ಅಂತ ನಾಣಿ ದೊಡ್ಡ ಏಟೆ ಕೊಟ್ಬಿಟ್ಟ. ಇಲ್ಲಿ ಕೂಡ ಎಲ್ಲಾದ್ರೂ ಕ್ಯಾಮ್ರಾ ಇಟ್ಟಿದ್ದಾನೇನೋ ನೋಡೆ. ಅಮ್ಮ, ಇಲ್ಲಿ ಕ್ಯಾಮ್ರಾ ಇಲ್ಲ. CC ಕ್ಯಾಮರಾ ಐಡಿಯಾ ನಾಣಿ ಮಾಡಿದ್ದಲ್ಲ, ಜೈದು. ಆದರೂ ಆಲ್ರೆಡಿ ನಾನು ಇಲ್ಲಿದ್ದ ಮೇಲೆ ಎಷ್ಟು ಕ್ಯಾಮ್ರಾ ಇಟ್ಟು ಏನ್ ಲಾಭ? ಹೌದಮ್ಮ, ಈ ವೇಷದಲ್ಲಿರೋದು ನೀನೇ ಅಂತ CC ಕ್ಯಾಮ್ರಾಗಷ್ಟೇ ಅಲ್ಲ, ಆ ಬ್ರಹ್ಮ ಬಂದ್ರೆ ಕಂಡು ಹಿಡಿಯಕ್ಕಾಗಲ್ಲ. ಪವರ್ಫುಲ್ ಪ್ಲಾನ್ ಮಿಸ್ ಆಯ್ತಲ್ಲಮ್ಮ. ಇಲ್ದಿದ್ರೆ ಇಷ್ಟೊತ್ತಿಗೆ ಗಂಗಾ ಬೂದಿ ಬಿದ್ದಿರ್ತಿತ್ತು. ಇವತ್ ಮಿಸ್ ಆದ್ರೆ ಏನು, ನಾಳೆ ಹೇಗಾದ್ರೂ ಸಾಯ್ತಾಳಲ್ಲ. ಯಾಕೆ ಇವತ್ತೇ ಸತ್ರ ಏನಾದ್ರೂ ಪ್ರಾಬ್ಲಮ್ಮಾ? ನಾನ್ ಮನ್ಸ್ ಮಾಡಿದ್ರೆ ಈಗ್ಲೇ ಈ ಕ್ಷಣನೇ ಅವಳನ್ನ ಸಾಯಿಸ್ಬಿಡ್ಬೋದು. ನಿನ್ಗಷ್ಟು ಕೆಪಾಸಿಟಿ ಇದೆ, ಆದ್ರೆ ಟೈಮೇ ಕೂಡ ಬರ್ತಾ ಇಲ್ಲ. ಗಂಗಂಗೆ ಬ್ಯಾಡ್ ಟೈಮ್, ನಮಗ್ ಗುಡ್ ಟೈಮ್ ಯಾವಾಗ ಬರುತ್ತೋ. ಖಂಡಿತ ಬರತ್ತೆ. ಅದಕ್ಕೆ ಅಲ್ವಾ ಅವಳನ್ನ ಇಲ್ಲಿ ಕರ್ಸಿದ್ದು. ಹೌದಮ್ಮ, ಗಂಗಾ ಹೇಗೂ ಶಾಪದಿಂದ ಸಾಯ್ತಾಳೆ, ನೀನ್ ಯಾಕೆ ಸಾಯಿಸೋದು? ಅವಳು ನನ್ನ ಶತ್ರು. ನನ್ನ ಕೈಯಲ್ಲೇ ನಾನು ಅವಳನ್ನ ಮುಗಿಸಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್. ಎಲ್ಲ ಸರಿಯಾಗೇ ಇದೆ, ಆದ್ರೆ ಒಂದ್ ಚಿಕ್ಕ ಲಾಜಿಕ್ ಮಿಸ್ ಆಗ್ತಿದ್ಯಾ ನಿತ್ಯ. ಯಾರಿಗೂ ಗೊತ್ತಾಗದೆ ಇದ್ದ ಹಾಗೆ ಗಂಗಾನ್ ಸಾಯಿಸಿ ಆ ಪ್ಲೇಸಿಗೆ ನೀನ್ ಬಂದ್ರೆ ರೀಸನಬಲ್ ಆಗೇ ಇರುತ್ತೆ. ಆದ್ರೆ ಎಲ್ರಿಗೂ ತಿಳಿಯೋ ಹಾಗೆ ಅವಳನ್ನ ಸಾಯಿಸಿ ಮತ್ತೆ ಆ ಪ್ಲೇಸಿಗೆ ನೀನ್ ಹೇಗ್ ಬರ್ತೀಯಾ? ಲಾಜಿಕ್ ಹೊಡಿಯಲ್ವಾ? ಅದನ್ನೆಲ್ಲ ನಾನು ಯೋಚನೆ ಮಾಡಿಲ್ಲ ಅಂದ್ಕೊಂಡ್ರ? ಇಲ್ಲ ಆ ಗಂಗಾನಷ್ಟು ಬುದ್ಧಿ ಇಲ್ಲ ಅಂದ್ಕೊಂಡ್ರ? ನಾನು ಗಂಗಾ ಪ್ಲೇಸಿಗೆ ಹೋಗಿ ಹೊಟ್ಟೆಲಿ ಇದ್ದ ಮಗು ಹೋಯ್ತು ಅಂತ ಅಬೋರ್ಷನ್ ಡ್ರಾಮಾ ಮಾಡಿದೆ. ಆಮೇಲೆ ಅವಳೇನ್ ಮಾಡಿದ್ಲು, ಒಂದು ಚಿಕ್ಕ ಡ್ರಾಮಾ ಆಡಿ ರಿಪೋರ್ಟ್ಸ್ ಬದಲಾಗಿತ್ತು ಅಂತ ಹೇಳಿ ಮಗುಗೇನೂ ಆಗಿಲ್ಲ ಅಂತ ಪ್ರೂವ್ ಮಾಡಿ ಎಲ್ಲರನ್ನು ಕನ್ವಿನ್ಸ್ ಮಾಡಿದ್ಲು. ಮಣ್ಣಲ್ಲಿ ಕೆಲಸ ಮಾಡೋಳಿಗೆ ಅಷ್ಟು ಬುದ್ಧಿವಂತಿಕೆ ಇದೆ ಅಂದರೆ ಮನೇಲೇ ಹುಟ್ಟು ಬೀಳ್ದವಳು ನಾನು ಎಷ್ಟು ಯೋಚನೆ ಮಾಡ್ತೀನಿ. ಎಲ್ಲರ ಮುಂದೆ ಅವಳನ್ನ ಮುಗಿಸ್ತೀನಿ.
ಶಾಪದಿಂದ ಸತ್ಲು ಅಂತ ಎಲ್ಲರೂ ಅಂದ್ಕೊಳ್ಳೋ ಹಾಗೆ ಮಾಡ್ತೀನಿ. ಆಮೇಲೆ ಸತ್ತವಳು ಬದುಕಿ ಬಂದ್ಲು ಅಂತ ನಾನು ಹೇಳ್ತೀನಿ. ಸತ್ಲು ಅಂದ್ಕೊಂಡ್ರೆ ಜೀವಂತವಾಗಿದ್ದಾಳೆ ಅಂತ ಎಲ್ಲರೂ ಖುಷಿ ಪಡ್ತಾರೆ ಹೊರತು ಬಂದಿದ್ದು ನಾನಾ ಗಂಗಾನ ಅಂತ ಥಿಂಕ್ ಮಾಡಲ್ಲ. ಸೂಪರ್ ಲಾಜಿಕ್ ನಿತ್ಯ. ಅದಕ್ಕೆ ನೀನು ನಿತ್ಯನಮ್ಮ.